ಎಲ್ರಿಗೂ ನಮಸ್ಕಾರ. ನಿನ್ನೆ ವಿಡಿಯೋನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆದರೆ ನನ್ನ ಮಗಳು ಸ್ವಲ್ಪ ಲೇಟೇ ಮಲಗೋದು, ಒಂದು 10 ಗಂಟೆ ಆಗ್ತದೆ. ಬಟ್ ಇವತ್ತು ಬೇಗ ಮಲಗಿಬಿಟ್ಟಿದೆ. ಹಾಗಾಗಿ ಅದಕ್ಕೆ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಹೇಳಿ ಅದಕ್ಕೆ ಏನು ಎದ್ದೇಳಿಸಲ್ಲ ನಾನು, ಹಾಗೆ ಸುಮ್ಮನೆ ನೋಡ್ತೀನಿ ಅಷ್ಟೇ. ನೋಡಿ, ಇದು ನಮ್ಮ ಪಪ್ಪಾದು ಮಿನಿ ಬಾರ್. ಎಲ್ಲ ವೆರೈಟಿ ಬಾಟಲ್ಸ್ ಇಟ್ಕೊಂಡಿದ್ದಾರೆ. ಇದರಲ್ಲಿ ನನ್ನ ಫಸ್ಟ್ ಸ್ಯಾಲರಿಲಿ ಒಂದು ಗಿಫ್ಟ್ ಕೊಟ್ಟಿದ್ದೀನಿ. ಅದು ಯಾವುದು ಗೋಲ್ಡನ್ ಟಿಚ್ ಅಂತ 24 ಇಯರ್ಸ್ ಏನೋ ಇತ್ತು. ಅದು ನಂಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ಸುಮ್ಮನೆ ಬಾಟ್ಲು ಶೇಪ್ ನೋಡ್ಬಿಟ್ಟು ತಗೊಂಡೆ. ಬೆಳಗ್ಗೆ ಆಗಿದೆ ಇವಾಗ. ನನ್ನ ಮಗಳನ್ನ ಎದ್ದೇಳಿಸ್ತಾ ಇದ್ವಿ, ಅವಾಗಿಂದ ಎದ್ದೇಳ್ತಾ ಇಲ್ಲ. ಅಂದರೆ ನಾವು ಅಂತ ಅದಕ್ಕೆ ಗೊತ್ತಿಲ್ಲ, ಸುಮ್ಮನೆ ಅದ್ರ ಮೇಲೆ ಕೈ ಹಾಕೋದೆಲ್ಲ ಮಾಡ್ತಾಯಿದ್ವಿ. ದಿನ ಇಷ್ಟೊತ್ತಿಗೆ ಎದ್ದೇಳೋದು, ಇವತ್ತೇ ಎದ್ದೇಳ್ತಿಲ್ಲದು. ಅಂದರೆ ನನ್ನ ಮಗಳೇನು ಅಂಥ ಸರ್ಪ್ರೈಸ್, ನನ್ನ ಮಗಳು ಅಂಥ ಎಕ್ಸ್ಪ್ರೆಷನ್ ಏನು ಕೊಡೋಲ್ಲ. ಸುಮ್ಮನೆ ಏನೋ ಒಂಥರ ಮನಸ್ಸಿಗೆ ಖುಷಿ ಆಗುತ್ತೆ ಅದಕ್ಕೆ. ಮಗಳ ಕನಸು ಅನ್ಕೊಂಡ್ಬಿಟ್ಟಿತ್ತಂತೆ, ಗೋಪುರ ಸೌಂಡ್ ಬಂತಂತೆ. ಮುದ್ದು ಮಗಳು ಇದು ಅಮ್ಮ ಬಂದಿಲ್ವಾ? ಅಮ್ಮನು ಬಿತ್ತು ಬಂದಿದೆ, ಓನರ್ ಆಂಟಿ ಬಂದಿದೆ. ಹೊಸದ ಕೂದಲು ಬಂದಿದೆ ನನ್ನ ಮಗುಗೆ. ಅಯ್ಯೋ, ನಿಮ್ದು ಸರ್ಪ್ರೈಸ್ ಎಲ್ಲ ನಾವು ನೋಡಿದ್ವಿ, ಏನೇನು ಇಟ್ಟಿದ್ರಿ ಅಂತ. ಓನನ್ನ ಪ್ಲೇಟಲ್ಲಿ ಮಾಡಿಟ್ಟಿದ್ರೆ ಕ್ಲೇಲಿ ನೋಡಿದ್ರ? ಬಿಸಿ ಇತ್ತು ಮಗಳ, ನಾವು ಬಂದಿದ್ದ. ಹಬ್ಬಬ್ಬ, ಅಯ್ಯೋ 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 ಅಯ್ಯೋ, ಕರಿಯಮ್ಮ ಆಗೋಗಿದ್ದಿಲ್ಲಪ್ಪ. ಕರಿಯಮ್ಮ ಕೂದಲೇ ನೋಡಿ ಎತ್ತ ಬಂದಿದೆ. ಬಂಗಾರಿ ಇನ್ನೂ ವೆಯ್ಟ್ ಮಾಡ್ಬೋದಿತ್ತು ಪಾಪ. ಸುಮ್ಮನೆ ಧರಿಸ್ತಲ್ವ. ನಾನು ಕನಸಲ್ಲಿ ಚಿಕ್ಕದಿದ್ದು ಮೊದಲು ಇವೆಲ್ಲ ಹಾಕಿದ್ದಿಲ್ಲ, ಅದು ಆ ಥರ ಬರ್ತಿತ್ತು ಅಂತ ಕಂಡ್ರೆ. ಹ್ಞೂ, ಅಂದರೆ ನೀವು ಆನ್ ಮಾಡಿ ಆಫ್ ಮಾಡ್ತಿದ್ರಲ್ಲ, ಅದು ಕನಸು ಅನ್ಕೊಬಿಡ್ತಂತೆ ಆ ಸೌಂಡು. ಮಗಳಿ ಕಣ, ಇದು 1 ತಿಂಗಳಾಗಿತ್ತು ನನ್ನ ಮಗಳನ್ನ ನೋಡಿ. ಇನ್ನೊಂದು 4 ಡೇಸ್ ಬಂದಿದ್ರೆ ಇನ್ನೊಂದು ತಿಂಗಳಾಗ್ತಿತ್ತು ನನ್ನ ಮಗಳು ನೋಡಿ. ಬಿಟ್ಟೋಗಿದ್ದು ಜಾತ್ರೆಗೆ ಬಂದಾಗ ಇಲ್ಲೇ ಉಳ್ಕೊಂಡ್ಬಿಟ್ಟಿತ್ತು ಪೋಳಿ. ಈಗ ಬರ್ತೀಯ ಬರಲ್ಲ ಬೆಂಗಳೂರಿಗೆ? ಬರ್ತೀಯಾ? ಮತ್ತೆ ಬೇಗ ಹೋಗೋಣ, ಹೊಡೋಣ ಬೇಗ. ಹೊರಗಡೆ ಏನೋ ಸರ್ಪ್ರೈಸ್ ಇದೆ ನಿಮಗೆ. ನಮ್ಮ ಅಮ್ಮನ ಮೊದಲನೇ ಬಾರಿ ಹೊರಗಡೆ ಕೊಡಾಕಿರೋದು ನಮ್ಮ ಜೊತೆ ಮಲ್ಗಿ ಅಭ್ಯಾಸ ಆಗಿ ಇಡೀ ರಾತ್ರಿ ಎಲ್ಲ ಪಡ್ಕೊಂಡಿದ್ದೇವೆ. ಅಮ್ಮು ಆನೆ ಆನೆ ಗೋಳಾಡಿ ರಾತ್ರಿ. ಬಾಯ್ ಬಾಯ್, ಇಲ್ಲಿ ಕಕ್ಕ ಮಾಡ್ಕೊಂಡು ಕಾಲೆಲ್ಲ ಗಲೀಜು ಮಾಡ್ಕೊಂಡಿದ್ಯಾ? ಬಾಯ್ಲಿ ಬಾಯ್ಲಿ. ಒಂದೊಂದ್ಸರಿ ಹೊರಗಡೆ ಬಂದಾಗ ಹಂಗಿರ್ಬೇಕು ನೀನು. ಲಕ್ಕಿ ಕರಿಯಾ. ಅಯ್ಯೋ ಸಂತೋಷಕ್ಕೆ ಪಾರವೇ ಇಲ್ಲ ಅನ್ನಂಗಾಗೋಗಿದೆ. ಅಮ್ಮ ಬಂದಿದೆ. ಅಮ್ಮ ಕೊಂಡಾಡ್ತಾ ಇದೆಯಲ್ಲ, ಮಳ್ಳೋಕಬೇಕು ಅಂತ. ಅಮ್ಮನ ಎತ್ಕೊಳ್ತೀನಿ. ಬನ್ನಿ ಮತ್ತೆ. ಈಗ ನನ್ನ ಮಗಳನ್ನ ಎದ್ದೇಳ್ಸಾಯ್ತು. ಈಗ ನನ್ನ ಮಗಳಿಗೆ ಸರ್ಪ್ರೈಸ್ ಆಯಿತು. ಈಗ ನಮ್ಮ ಚಿಕ್ಕವು ಪಕ್ಕದ ರೂಮಲ್ಲಿ ಬಂದಿದೆ. ಕೊರಕೆ ಹೊಡಿತದೆ. ಈ ಕುಂಕರ್ಣಿ ಇದು ಮಾತಾಡೋದು ಬಿಡ್ತಾರೆ. ಕುಂಭಕರ್ಣಿ.
ಇದಕ್ಕೆ ನೋಡ್ಬಿಟ್ಟು ಹಂಗೆ ಮುಳ್ಕತ್ತಾರೆ. ಚಿಕ್ಕಮ್ಮ ನಾನು ಬಂದಿದ್ದೀನಿ ಎಲ್ಲೆಲ್ಲಿ ಚಿಕ್ಕಮ್ಮ ನಾನು ಬಂದಿದ್ದೀನಿ ಎಲ್ಲೆಲ್ಲಿ ಚಿಕ್ಕಮ್ಮ ನೋಡ್ಬಿಟ್ಟು ನಮ್ಮ ಚಿಕ್ಕಮ್ಮ ಮಲಗಿದ್ದು ಸರ್ಪ್ರೈಸ್ ಕೊಡೋಕೆ ಹೋದ್ರೆ ಅದು ಯಾವ ರಿಯಾಕ್ಷನ್ ಇಲ್ಲ. ಅಲ್ಲಿ ಅಮ್ಮಕ್ಕೆ ಹೋಗ್ತು ಬನ್ನಿ, ಇವಾಗ ನೀವು ಅಮ್ಮ ನೋಡಕ್ಕೆ ಹೋಗಲ್ಲ. ಅಮ್ಮ ಬಂದಿದೆ, ಅಮ್ಮ ಕರ್ಕೊಂಡು ಬಂದಿದ್ದೀನಿ, ಬನ್ನಿ ಅಮ್ಮ ನೋಡಕ್ಕೆ ಹೋಗೋಣ ಮಗಳು. ನಾನು ಅಮ್ಮನ ಓಡೋದು ನೋಡ್ತೀನಿ. ಖುಷಿ ಆಯ್ತು ನಿಮ್ಮಲ್ಲಿ ತಕ್ಕ ಇಷ್ಟ ಆಗಿದೆ. ಅದಕ್ಕೆ ಅಕ್ಕ ಬತ್ತಾನೆ, ಅಕ್ಕನವರು ಅಕ್ಕ ಬಂದಿದ್ದು. ಏಯ್ ಅಕ್ಕನ ಮಾತಾಡ್ಸ್ ಬನ್ನಿ ಫಸ್ಟ್. ಅಕ್ಕ 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 ಬೇಕು ನನಗೆ, ಅಕ್ಕ ಬೇಕು. ಎಲ್ಲನೂ ಆಗ್ತದೆ ಕೈ. ಇದು ಮಾಡಿ ಅಮ್ಮ. ಈಗ ಮೊದಲೇ ಪ್ಯಾಂಟ್ ಶರ್ಟ್ ಹಾಕೊಂಡು ಗೆಜ್ಜೆ ಹಾಕೋಬಿಟ್ಟಿದ್ದಿ, ಕಾಲ್ ಗೆಜ್ಜೆ. ಅಮ್ಮ ನನಗೆ ನನ್ನ ಮಗಳು ಯಾವಾಗಲೂ ಫೋನಲ್ಲಿ ಕೇಳ್ತಿರೋಳು, ಅಮ್ಮಗೆ ನನ್ನ ಮೈಂಡೇ ಇಲ್ವಾ ನನ್ನ ಅಮ್ಮಗೆ ನನ್ನ ಬಗ್ಗೆ ಅಕ್ಕನ್ನ ಇವ್ರ ನೆನಪೇ ಮಾಡ್ಕೊಳಲ್ವಾ ಅಂತ ಕೇಳ್ತಾ ಇತ್ತು. ಅಮ್ಮನ ಹೋಗಿದೆ ಈಗ ಆಟಾಡ್ತೈತೆ. ಬರೀ ಅಮ್ಮನ ಎತ್ಕೊಂಡ ಡಿಗ್ರಿ ಅಂತ ಮಾತ್ರ ತಿನ್ಕೊಂಡಿದ್ದೆ. ಪುಟಾಣಿ ಹೋಗಲ್ಲ 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 ಮಗಳು ನೋಡ್ದೇನೆ ಬೈಕ್. ನನ್ನ ಮಗಳು ಬೈಕ್ ನೋಡಿದ್ದು, ಬಟ್ ಪ್ಯಾನಿಯರ್ ಬಾಕ್ಸ್ ಆದ್ಮೇಲೆ ನೋಡಿದ್ಯಾ? ಇದಾದ್ಮೇಲೆ ನೋಡಿದ್ದಿಲ್ಲ. ಇದ್ರಲ್ಲಿ ನೀನ ಕರ್ಸ್ಕೊಳ್ಳೋದು, ಇದ್ರಲ್ಲಿ ಚಿಕ್ಕವನ್ನ ಕರ್ಸ್ಕೊಳ್ಳೋದು. ಚೆನ್ನಾಗಿದೆಯಾ ಮಗಳು ಬೈಕೀಗ? ಚೆನ್ನಾಗಿದೆ ರಾಜ. ನೀವೇ ತಕ್ಕೊಟ್ಟಿದ್ದಲ್ವಾ ಡ್ಯಾಡಿಗೆ? ಇದು ನೋಡ್ರಿ, ಅಯ್ಯೋ ಎತ್ತಕ್ಬಾರ್ದು ಖುಷಿ. ದೊಡ್ಡದಾಗಿದೆ, ಎತ್ತಕ್ಕಾಗ್ತಿಲ್ವಾ? ದೊಡ್ಡದಾಗಿದೆ, ಅದೆಲ್ಲ ಗಲೀಜು. ಆರ ಹತ್ರ ಹೋಗಿದೆ ಪತಾನಿ, ಆರ ಹತ್ರ ಹೋಗಿದೆ. ಅಕ್ಕ ಹತ್ರ ಹೋಗಿದ್ದೀರಿ, ಅಕ್ಕ ಹತ್ರ ಹೋಗಿದ್ದೀರಿ. ಅದಕ್ಕೆ ನಿನ್ನೆಯಿಂದ ಟೈಮ್ ಮಾಡಿಬಿಟ್ಟಿದ್ದು ಬೈಕಲ್ಲಿ ಬರುವಾಗ. ಓಹೋ ಕರಿಯನ್ ನೋಡಲಿ ಬೆಳಗ್ಗೆನೆ ಹಸು ಹೋಗ್ತಿದೆ. ಹೋರಾಟ ಇನ್ನೊಂಥರ ವಾರಿಯರ್ ಇದ್ದಂಗೆ ಇವನು. ಇದು ಇವ್ರ ಮನೆ ನಾಯಿ. ಕರಿಯ ಬೆಳಗ್ಗೆಯಿಂದ ಇನ್ನು ಊಟದಾಗಲಿಂದ ಬರೀ ಓಡಾಟ ಮಾಡ್ತಾನೆ ಬಂದ ನಾನು. ಅದು ದಿನ ನಾಯಿ ಹತ್ರ ಕಚ್ಚಿಸ್ಕೊಳ್ಳೋದು ಎಲ್ಲರ ಹತ್ರ. ವಯಸ್ಸಾಗೋಯ್ತು ಪಾಪ, ಈಗ ಸರ್ವಿಸ್ ತುಂಬ ಚೆನ್ನಾಗಿ ಸರ್ವಿಸ್ ಕೊಟ್ಟಿದ್ದೀನಿ. ಬಾ ಕರಿಯ. ನೋಡಿ ನಮ್ಮ ಬ್ಲಾಕಿನ 11-12 ವರ್ಷ ಆಯ್ತು ಬ್ಲಾಕಿಗೆ. ಸೊ ಹಾಗಾಗಿ ನಮ್ಮ ಮನೆಗೆ ಸರ್ಪ್ರೈಸ್ ಇವಾಗ ಕಲರ್ಗೆ ಇನ್ನೊಂದು ನಾಯಿ ಬಂದಿದೆ. ಲೋಕಿ 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 ಲೋಕಿ. ನೋಡಿಲಿ ಲಕ್ಕಿ ಅಣ್ಣ ಪುಟನಿ, ಲಕ್ಕಿ ಅಣ್ಣ. ಇದು ನೋಡಿ, ಇದು ನಮ್ಮ ಕಲ್ಲರಾಗೆ ಇದು
ಆ್ಯಕ್ಚುಲಿ ಹೊಸ ನಾಯಿ ಇದು, ಒಂದು 4 ವರ್ಷ ಆಗಿದೆ ಅನಿಸುತ್ತೆ. ಇದನ್ನು ಬೆಂಗಳೂರಲ್ಲಿ ನಮ್ಮ ಓನರ್ ಮನೇಲಿತ್ತು. ಅದು ತುಂಬ ಗಲಾಟೆ ಮಾಡಿ ಸೌಂಡ್ ಅಷ್ಟೇ, ಅಕ್ಕಪಕ್ಕದವ್ರಿಗೆಲ್ಲ ತುಂಬ ಸೌಂಡ್ ಮಾಡುತ್ತೆ ಅಂತ ಹೇಳಿದಾಗ ಪಾಪ ಅವ್ರು ತುಂಬ ಚೆನ್ನಾಗಿ ಸಾಕಿದ್ರು. ಮಾತ್ರ ಅವ್ರ ಮನೆ ಒಂಥರ ಮಗುವನಂಗೆ ಸಾಕಿದ್ರು. ಅವ್ರಿಗೆ ಬಿಟ್ಟು ಹೋಗೋಕ್ಕೆ ಮನಸ್ಸೇ ಇಲ್ಲ. ಬಟ್ ಎಲ್ಲಿ ಫ್ರೀಯಾಗಿ ಕೊಡ್ತೀವಿ ಅಂದ್ರೂ ಇದು ಸ್ವಲ್ಪ ಸ್ಟ್ರಾಂಗ್ ಇರೋತ್ತಿಗೆ ಯಾರು ಇಟ್ಕೊಳ್ತಿರ್ಲಿಲ್ಲ. ಸೊ ಇಲ್ಲಿ ನಾವು ಇಲ್ಲಿ ಒಬ್ಬರು ತೊಗೊಳ್ತೀವಿ ಅನ್ನೋದಕ್ಕೆ ತೊಗೊಬಂದು ನಮ್ಮ ಪಪ್ಪ ಇದು ನೋಡಿ ಹಂಗೆ ಇಷ್ಟ ಆಗಿದೆ ಅಂತ ಇಟ್ಕೊಂಡ್ಬಿಟ್ರು. ಈ ಕರೆಕ್ಟಾಗಿ ಸೆಟ್ ಆಗಿದೆ ಮನೆ, ಚೆನ್ನಾಗಿ ಸೆಟ್ ಹೋಗಿದೆ. ಇದು ಲಕ್ಕಿ, ಇದು ನಮ್ಮಿಬ್ರಿಗೆ ಬಿಟ್ಟು ಯಾರಿಗೂ ಅಡ್ಜಸ್ಟ್ ಆಗಿರಲಿಲ್ಲ ಬೆಂಗಳೂರಲ್ಲಿ. ಇವ ಮನೆಗೆ ಯಾರು ಬಾಡಿಗೆಗೆ ಬರ್ತಾರೆ ಅವ್ರೆಲ್ಲರಿಗೂ ಎದುರಿಸೋದು ಇದು. ಸೊ ಆಗ ಕೆಲವರು ಬಾಡಿಗೆನೂ ಮನೆ ಬಿಟ್ಟು ಹೋಗಿದ್ದಾರೆ ಮನೇನ. ನಮ್ಮಿಬ್ರಿಗೆ ಮಾತ್ರ ಅಡ್ಜಸ್ಟ್ ಆಗಿದೆ ಅಲ್ವಾ? ಎಲ್ಲಿ ಸಾಯಿಸ್ ರೇಖೆ, ಇಲ್ಲಿ ಸಾಯಿಸ್ ರೇಖೆ, ಇಲ್ಲಿ ಸಾಯಿಸ್ ರೇಖೆ ಎಲ್ದಿ ಪುಟಾಣಿ ಲಕ್ಕಿ. ಸಾಯಿಸ್ ಇದ್ರ ಹೆಸರು ಲಕ್ಕಿ ಅಂತ. ನಡಿ ಲಕ್ಕಿ ಲಕ್ಕಿ ಲಕ್ಕಿ. ಬಾಯ್ ಮಾಡಿ ಲಕ್ಕಿ. ಬಾಯ್ ಲಕ್ಕಿ. ಅವ್ರು ಎಷ್ಟು ಚೆನ್ನಾಗಿ ಸಾಕಿದ್ರು ಅಂದರೆ ಹೇಳೋಕ್ಕಾಗಲ್ಲ, ಅಷ್ಟು ಮುದ್ದಾಗಿ ಅಷ್ಟು ಪ್ರೀತಿಯಾಗಿ ಸಾಕಿದ್ರು. ಇದಕ್ಕೋಸ್ಕರ ಅವ್ರು ಎಲ್ಲೂ ಹೋಗ್ತಾ ಇರಲಿಲ್ಲ. ಆದರೆ ಏನು ಮಾಡೋದಲ್ಲ, ಅಕ್ಕಪಕ್ಕ ಮನೆಯವರು ಪಾಪ ಬಾಡಿಗೆ ಬಂದವರೆಲ್ಲ ಅವ್ರಿಗೆ ಹಿಂಸೆ ಆಗ್ತಾಯಿತ್ತು ಅಂತ ಹೇಳಿ ಒಂದು ಒಳ್ಳೆ ಜಾಗ ನೋಡಿ ಅಂದರೆ. ಸೊ ಹಾಗಾಗಿ ನಮ್ಮ ಮನೆಗೆ ಆಮೇಲೆ ನಮ್ಮದು ಮನೆಯದು ವೀಡಿಯೋ ಎಲ್ಲ ನೋಡಿದ್ರು ನಮ್ಮೂರ್ದು. ಹಾಗಾಗಿ ಇದಕ್ಕೆ ಅಲ್ಲಿ ಚೆನ್ನಾಗಿರುತ್ತೆ, ನೀವು ಕರ್ಕೊಂಡು ಹೋಗ್ತೀರಾ ಅಂತ ಕೇಳಿದ್ದಕ್ಕೆ. ಹಾಗಾಗಿ ನಮ್ಮ ಪಪ್ಪಂಗೆ ಖುಷಿಯಾಗಿತ್ತು. ಬಟ್ ಪಪ್ಪ ಬೇಡ ಅಂತ ಹೇಳಿದ್ರು, ನೋಡಿರಲಿಲ್ಲ. ಬಟ್ ಇಲ್ಲಿ ಯಾರೋ ತಗೊಳ್ತೀವಿ ಅಂತ ಹೇಳಿದ್ರು, ಯಾರು ದಿನೇಶ್ ಅಣ್ಣ ಅಂತ ಹಂದಿ ಫಾರ್ಮ್ ಅವರು. ಪಾಪ ಅಲ್ಲಿಗೆ ಅಂತ ತಗೊಬಂದಿದ್ದು. ನಮ್ಮ ಪಪ್ಪಂಗೆ ಇಷ್ಟ ಆಗುತ್ತೆ, ಅವರೇ ಇಟ್ಕೊಂಡ್ಬಿಟ್ಟಿದ್ದಾರೆ. ಈಗ ಸೆಕೆಂಡ್ ಟೈಮ್ ನಮ್ಮ ಚಿಕ್ಕವಂಗೆ ಸರ್ಪ್ರೈಸ್ ಮಾಡ್ತಾಯಿದ್ವಿ. ಅವಳು ಇನ್ನೂ ಎದ್ದು ಬಂದಿಲ್ಲ, ಈಗ ಎದ್ದಿದ್ದೇನಂತೆ. ಮತ್ತೆ ಅವಳು ಖುಷಿಗೆ ಮಾಡ್ತಾ ಇರೋದು ಸರ್ಪ್ರೈಸ್. ಎರಡನೇ ಸರಿ ಸರ್ಪ್ರೈಸ್ ನಮ್ಮ ಚಿಕ್ಕವಂಗೆ. ಒಲ್ಲ ನೀನೇ ಕಾಣಿಸ್ತಾ ಇಲ್ವಳೋ ಪೋಲಿ. ಅವಾಗ ಬಂದು ನೋಡ್ಕೊಂಡು ಹೋದಲ್ವಾ? ನಾನು ಅವಾಗಲೇ ಬಂದ್ಬಿಟ್ಟು ಎದೆಲಿ 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 ಅಂದಲ್ವಾ ನಿನಗೆ? ಆಗೋದಲ್ಲೆಲ್ಲ ನನಗೆ ಚಿಕ್ಕಪ್ಪ ಮಾತ್ರ ಕಾಣಿಸಿದ್, ನೀವು ಕಾಣಿಸಿಲ್ಲ. ಆರ್ಡ್ರ್ ಚಿಕ್ಕಪ್ಪ ಬಂದ್ಮೇಲೆ ನಾನು ಬಂದಿರ್ತೀನಿ, ಅಮ್ಮ ಬಂದಿರ್ತೀನಿ ಅಂತ ಗೊತ್ತಿಲ್ವಾ ನಿನಗೆ? ಪೋಲಿ ಖುಷಿ ಆಯ್ತಾ ಬಂದಿದ್ದ? ಖುಷಿ ಆಯ್ತಂತೆ, ಸರ್ಪ್ರೈಸ್ ಆಗಲಿಲ್ವಂತೆ. ಸರ್ಪ್ರೈಸ್ ಆಯ್ತಾ ಮಗಳು ನಿಂಗೆ? ಇಲ್ಲ. ಖುಷಿ ಆಯ್ತಾ ಬಂಗ್ರಿ? ಹೋಗಲ್ಲ ಅಂಗನವಾಡಿಗೆ ಹೋಗಲ್ವ ನೀವು? ಇಲ್ಲ. ಯಾಕೆ ಅಂಗನವಾಡಿಗೆ ಹೋಗ್ಬೇಕಿದ್ರೆ ಮೇಲೆ? ಇಲ್ಲ ಇಲ್ಲ ಇಲ್ಲ. ಯಾಕೆ? ಇಲ್ಲ. ಅಂಗನವಾಡಿಗೆ ಹೋಗ್ಬೇಕಲ್ಲಿ ತುಪ್ಪ ಕೊಡ್ತಾರಂತೆ. ತುಪ್ಪ ಇಲ್ಲ ಅಲ್ಲಿ. ನೀನು ಯಾಕೆ ಅಂಗನವಾಡಿಗೆ ಹೋಗಲ್ಲ? ತುಪ್ಪ ಇಲ್ಲ ಅಂತ. ಅದು ಚೆನ್ನಾಗಿರಲ್ವಾ? ಸಕ್ಕದಾಗಿರುತ್ತೆ. ನೀವು ಹೋಗಿದ್ರ? ಮತ್ತೆ ಚಿಕ್ಕವಿದ್ದಾಗ? ಚಿಕ್ಕವಳಿದ್ದಾಗ ಹೋಗ್ತದೆ. ಈಗ ಮಲ್ಲಕ್ಕನ್ ಬಿಟ್ಬಿಟ್ಟು ಬರಕ್ಕೆ ಹೋಗ್ತೈತೆ ಅಲ್ವಾ? ನೋಡಿ ಇದೇನು ಸರ್ಪ್ರೈಸ್ ಅಂತೆ, ನಮ್ಮ ಮಕ್ಕಳು ಮಾಡಿರೋದು. ಇದು ನಮ್ಮ ಚಿಕ್ಕಮ್ಮ ಅವ್ರ ಅಮ್ಮಂಗೆ ಅಂತ ಸರ್ಪ್ರೈಸ್ ಮಾಡಿರೋದು. ಇದು ಕೇಕ್ ಅಂತೆ. ಇಲ್ಲ, ನನ್ನ ಮಗಳು ಮಾಡಿರೋದು. ಇಲ್ಲಿ ಮಗಳು ಇದು ನನ್ನ ಮಗಳು ಮಾಡಿರೋ ಸರ್ಪ್ರೈಸ್. ವಾವ್ ಮಗಳು, ಇವೆಲ್ಲ ಎಂಥದ್ದು ಅನ್ಸಿದೆ ಹೇಳಿ ಮಗಳು? ಏನಿದೇನು? ಮಾಡಿರೋದು ಲಾಲಿಪಾಪ್. ಮತ್ತೆ ಇನ್ನೇನು ಮಾಡಿದ್ರು? ಇದು ಇಯರ್ಫೋನ್ ಅಂತೆ. ಹೆಂಗೆ ಇದು? ಇದೆಂತದ ಇಯರ್ಫೋನ್? ಇದೆಲ್ಲಿಗೆ ಬರುತ್ತೆ? ಅದು ಚೆರಿ. ಚೆರಿ ಇಯರ್ಫೋನಿಗೆ ಚೆರಿ. ಓ ಕೇಕ್ ಇಯರ್ಫೋನಾ? ಓ ಸಾರಿ, ಇದು ಕೇಕ್ ಇಯರ್ಫೋನ್ ಅಂತೆ, ಚೆರಿ ಅಂತೆ. ಇದು ಕೇಕ್ ಇಯರ್ಫೋನ್ ಅಂತ, ಇದು ಚೆರಿ ಅಂತೆ. ಇದೇನು ಚಿಕ್ಕಮ್ಮ ಮಾಡಿದಾಳೆ? ನಾವು ಮೊದಲು ಮಡಕೆ ಕುಡ್ಕೆಲಿ ಮಾಡ್ತಾ ಇದ್ದಲ್ಲ, ಮಣ್ಣಲ್ಲಿ, ಎರೆ ಮಣ್ಣು ಅಂತ. ಈಗ ಕ್ಲೇ. ನನ್ನ ಮಗಳು ಕೇಕ್ ಅಂದರೆ ಮಣ್ಣು ಅಂತಾನೆ. ಎಷ್ಟು ಚೆನ್ನಾಗಿ ಮಾಡಿದೆ ಕೇಕ್. ಚಿಕ್ಕಮ್ಮ ಏನೋ ಕ್ಲೌಡ್ ಮಾಡಿದಾಳೆ, ಏನೇನೋ ಮಾಡಿದಂತು. ಅದು ನನ್ನ ಮಗಳಿಗೆ ಸರ್ಪ್ರೈಸ್ ಕೊಟ್ಟಾಯಿತು ಬೆಳಗ್ಗೆನೆ ಅಷ್ಟೇ. ನನ್ನ ಮಗಳು ತುಂಬ ಏನು ಎಕ್ಸ್ಪ್ರೆಸ್ ಮಾಡಲ್ಲ ಅಷ್ಟೇ. ಅದು ಅಮ್ಮ ಅಂತ ಹೇಳಿದ್ದೆ ಶಾಕು. ಇಲ್ಲ ಸರ್ಪ್ರೈಸ್ ಸಖತ್ತಾಗಿತ್ತು. ನಮಗೆ ಸರ್ಪ್ರೈಸ್ ಮಾಡಕ್ಕೆ. ಓಕೆ, ಇಲ್ಲಿಗೆ
ನನ್ನ ಮಗಳದ್ದು ಸರ್ಪ್ರೈಸ್ ಕೊಟ್ಟು ವಿಡಿಯೋ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದಗಳು. ನಾನು ಮಾಡಿರೋ ಎಲ್ಲ ವೀಡಿಯೋಸ್ಗಳನ್ನ ನೀವು ನೋಡಬೇಕು ಅಂದರೆ ಪೂಜಾ ಕೆ ರಾಜ್ ಯೂಟ್ಯೂಬ್ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಆಗುವ ಮುಖಾಂತರ ನನಗೆ ಇನ್ನೂ ಹೆಚ್ಚಿನ ವೀಡಿಯೋಸ್ ಮಾಡೋದಕ್ಕೆ ಪ್ರೋತ್ಸಾಹ ನೀಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಲಿಂಕ್ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ. ಆ ಲಿಂಕ್ನ ಕ್ಲಿಕ್ ಮಾಡಿದರೆ ನೀವು ಸೀದಾ ಯೂಟ್ಯೂಬ್ ಚಾನಲ್ಗೆ ಹೋಗಿ ನನ್ನ ಎಲ್ಲ ವೀಡಿಯೋಸ್ನ ಬ್ರೌಸ್ ಮಾಡಬಹುದು. ಎಲ್ರಿಗೂ ಶುಭವಾಗಲಿ. ಧನ್ಯವಾದಗಳು.